ಮನುಷ್ಯ ಮಾತ್ರ ತಾನು ಅತಿ ಬುದ್ಧಿವಂತಿಕೆ ಮಾಡಲಿಕ್ಕೆ ಹೋಗಿ ಕಷ್ಟದಲ್ಲಿ ಸಿಕ್ಕಾಕೊಳ್ಳೋದು ಅಷ್ಟೇ. ಪ್ರಾಣಿಗಳಿಗೆ ನೋಡಿ ಎಲ್ಲದಕ್ಕೂ ವ್ಯವಸ್ಥೆ ಇದೆ. ಯಾವುದಾದ್ರೂ ಒಂದು ಸಿಂಹ ಏನಾದರೂ ಜಿಂಕೆದ್ದು ಫ್ಯಾಕ್ಟ್ರಿ ಎಲ್ಲ ಮಾಡಿ ಕೊಡ್ತದ ಮಗನಿಗೆ? ಇಲ್ಲ. ಅಥವಾ ಫ್ರಿಜ್ಜಲ್ಲಿ ಏನಾದರೂ ತೆಗೆದಿರ್ತದ ನಾಳೆಗೆ ಬೇಕಂತ? ಧರ್ಮರಾಯನ ಹತ್ರ ಕೃಷ್ಣ ಹೇಳಿದಂತೆ, ಎಲ್ಲಿಯಾದರೂ ಒಬ್ಬ ಕೆಟ್ಟವನಿದ್ರೆ ತಕೊಂಡು ಬಾ ನಿನ್ನ ರಾಜ್ಯದಿಂದ. ಅವ ಇಡೀ ದಿನ ತಿರುಗಿ ಬಂದು ಹೇಳಿದಂತೆ, ಯಾರು ಕೆಟ್ಟವರಿಲ್ಲ, ಎಲ್ಲ ಒಳ್ಳೆಯವರೇ ಅಂತ. ಮನ ಏವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋ ಯದ್ಭಾವಂ ತದ್ಭವತಿ. ಏನು ಯೋಚಿಸ್ತೀರಾ ಅದೇ ಆಗ್ತೀರಿ. ಒಂದು ನಕ್ಷತ್ರ ಕಮ್ಮಿ ಅಂದರೂ ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಫಾಸ್ಟಲ್ಲಿ ಬರುವ ಬೆಳಕು ಭೂಮಿಗೆ ಮುಟ್ಲಿಕ್ಕೆ 27 ವರ್ಷ ಬೇಕಂತ. ಅಂತ ಹೇಳಿದರೆ 27 ವರ್ಷಕ್ಕಿಂಚಿನ ಹಿಂದಿನ ನಕ್ಷತ್ರವನ್ನು ನಾವು ನೋಡ್ತಾ ಇದ್ದೇವೆ ಆಕಾಶದಲ್ಲಿ. ಕೃಷ್ಣ ಒಟ್ಟಿಗೆ ಎದ್ದು ಕೂಡ ಪಾಂಡವರಿಗೆ ಕಷ್ಟ ತಪ್ಪಲಿಲ್ಲ, ಹೌದಲ್ವಾ? ರಾಮ ಕಾಡಲ್ಲಿ ತಿರುಗ್ತಿರುವಾಗ ಅಷ್ಟೆಲ್ಲ ದೊಡ್ಡ ದೊಡ್ಡ ಋಷಿಗಳಿದ್ದರು, ಅವರೆಲ್ಲ ಸತ್ಯನಾರಾಯಣ ಪೂಜೆ ಮಾಡಿಸಿ ಸರಿ ಮಾಡಿದ್ರು ಅದನ್ನೆಲ್ಲ. ಈಗ ಮಾತ್ರ ಸ್ಟಾರ್ಟ್ ಆದದ್ದು. ಇದಕ್ಕೆ ಇದು ಪರಿಹಾರ ಮಾಡಿ, ಇದಕ್ಕೆ ಇದು ಪರಿಹಾರ ಮಾಡಿ. ಭಾರತದಲ್ಲಿರುವಷ್ಟು ಬಾಬಾಜಿಗಳು ಇಲ್ಲ, ದೇವರು ಇಲ್ಲ, ಕಷ್ಟ ಕೂಡ ಮುಗಿಲಿಕ್ಕಿಲ್ಲ ಭಾರತದಲ್ಲಿ. ಸೊ ಈಗ ದೊಡ್ಡ ಪ್ರಶ್ನೆ ಇರೋದು, ಯಾವ ಲೆನ್ಸ್ ಇಂದ ನಾವು ಪ್ರಪಂಚನ ನೋಡ್ತಾ ಇದೀವಿ ಹಾಗಿದ್ರೆ ಅಲ್ಲ, ಗೊತ್ತಿಲ್ಲ. ಇದು ಬೇಕಾದದ್ದು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.